ಹಲೋ, ವೆಲ್ಕಮ್ ಟು ತನುಜಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ ಆಗಿ ತುಂಬ ಈಸಿಯಲ್ಲಿ ರುಚಿಯಾಗಿರುವಂಥ ಕ್ಯಾಬೇಜ್ ಚಟ್ನಿ ತೋರಿಸ್ತಾ ಇದ್ದೀನಿ. ಕ್ಯಾಬೇಜಿನಿಂದ ನಾನು ಮಾಡುವ ಥರನೇ ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗೇ ಇರುತ್ತೆ. ಇದು ರೈಸಿಗೂ, ಚಪಾತಿಗೂ, ರೋಟಿಗೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೀಗೆ ಹೇಗೆ ಮಾಡುವುದಂತ ನೋಡೋಣ. ಫಸ್ಟ್ ಒಂದು 1/4 kg ಆಗಷ್ಟು ಕ್ಯಾಬೇಜಿ. ಈಗ ಇದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ಯಾವ ತರ ಚಿಕ್ಕ ಚಿಕ್ಕದಲ್ಲಿ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಏನಕ್ಕಂದ್ರೆ ಇದು ಎಣ್ಣೆಲಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಲ್ಲಿ ಕಟ್ ಮಾಡ್ಕೊಳ್ಬೇಕು. ಈಗ ಫಸ್ಟ್ ಕಟ್ ಮಾಡಿರೋನೆಲ್ಲ ಒಂದು ಬಟ್ಲಲ್ಲಿ ಹಾಕೊಳ್ಳೋಣ. ಅದೇ ಬಟ್ಲಲ್ಲಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಹಾಗೆ ಕ್ಯಾಬೇಜಿಯಲ್ಲಿ ನೀರಿಲ್ದಂಗೆ ನೀಟಾಗಿ ತಕ್ಕೊಂಡು ಒಂದು ಬೌಲಲ್ಲಿ ಹಾಕೊಳ್ಳೋಣ. ಯಾಕಂದರೆ ಎಣ್ಣೆಲಿ ಹಾಕ್ಬೇಕಾದ್ರೆ ನಮಗೆ ಸಿಡಿಯುತ್ತೆ. ಈಗ ನಮಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ, ನಾನು ಭಾಳನೇ ತಗೊಂಡಿದ್ದೀನಿ. ನನಗೆ ಮೆಣಸಿನ್ಕಾಯಿ ಖಾರ ಇಲ್ಲ, ಅದಕ್ಕೋಸ್ಕರ ಭಾಳ ತಗೊಂಡಿನಿ. ನೀವು ಎಷ್ಟು ಬೇಕು ಅಷ್ಟು ತಗೊಳ್ಳಿ. ಹಾಗೆ 2 ಟೊಮೊಟೊ ತಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ 5-6 ಸ್ಪೂನು ಎಣ್ಣೆ, ಜಾಸ್ತಿನೇ ಹೋಗುತ್ತೆ ಇದಕ್ಕೆ ಎಣ್ಣೆ. ಈಗ ಎಣ್ಣೆ ಬಿಸಿಯಾಗಿದೆ, ತೊಳೆದಿಟ್ಟಿರೋ ಕ್ಯಾಬೇಜಿ ಹಾಕ್ಕೊಳ್ಳೋಣ. ಕ್ಯಾಬೇಜಿ ಫ್ರೈ ಆದಮೇಲೆ ಸ್ವಲ್ಪ 2 ಟೊಮೊಟೊ ಉದ್ದುದ್ದವಾಗಿ ಹಚ್ಕೊಂಡಿದ್ದೀನಿ, ನೀವು ಚಿಕ್ಕದಾದರೂ ಹಾಕ್ಕೋಬೋದು. ಹಾಗೆ ಹಸಿಮೆಣಸಿನಕಾಯಿ. ಈಗ ಇವನ್ನೆಲ್ಲ ಹಸೆ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾಬೇಜಿ ಸ್ಮೆಲ್ ಹೋದ್ರೇ ಚಟ್ನಿ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಚಟ್ನಿ ಚೆನ್ನಾಗಿರಲ್ಲ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ನಿಮಗೆ ಚಟ್ನಿ ತಕ್ಕಷ್ಟು ಹಾಕ್ಕೊಳ್ಳಿ, ಯಾಕಂದರೆ ಮುಂಚೆ ಟೊಮೊಟೊ ಹಾಕಿದ್ವಲ್ಲ ಹಾಗಾಗಿ. ಈಗ 50% ಬೆಂದಿದೆ, ಇನ್ನು 50% ಬೇಯಬೇಕು. ಯಾವ ಥರ ಆಗಬೇಕು ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಂದು ಯಾವ ಥರ ಕಲರ್ ಚೇಂಜ್ ಆಗಿದೆ, ಇದೇ ಥರನೇ ಕಲರ್ ಚೇಂಜ್ ಆಗಬೇಕು. ನೋಡಿ, ಈ ಥರ ಬೆಂದರೆ ಮಾತ್ರ 100% ಬೆಂದಿದೆ ಅಂತ ಅರ್ಥ. ಈಗ ಇದು ತಣ್ಣಗಾಗಿದೆ, ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ಈಗ ಅದರಲ್ಲೇ 1 ಸ್ಪೂನ್ ಆಗಷ್ಟು ಜೀರಿಗೆ, ಹಾಗೆ ರುಚಿ ತಕ್ಕಷ್ಟು ಸಾಲ್ಟು, ನಾನು ಕಲ್ಲುಪ್ಪು ತಗೊಂಡಿದ್ದೀನಿ, ನೈಸುಪ್ಪು ಹಾಕ್ಕೋಬೋದು. ಹಾಗೆ ಒಂದು 10-12 ಬೆಳ್ಳುಳ್ಳಿ. ಈಗ ಇವನ್ನೆಲ್ಲ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಾವು ಮುಂಚೆ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಪಾತ್ರೆಯಲ್ಲಿ 4-5 ಸ್ಪೂನು ಎಣ್ಣೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಜೀರಿಗೆ, 2 ಒಣಮೆಣಸಿನಕಾಯಿ, ಇವೆಲ್ಲ ಸ್ವಲ್ಪ ಫ್ರೈ ಆಗಲಿ. ಹಾಗೆ ಒಂದು ಆನಿಯನ್ ಸಣ್ಣಗೆ ಹಚ್ಕೊಂಡಿರೋದು, ಇದನ್ನು ಫ್ರೈ ಆಗಬೇಕು. ಹಾಗೆ ಇವೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಕೊತ್ತಂಬರಿ. ಈಗ ಒಂದು 1/2 ಸ್ಪೂನು ಅರಿಶಿನ. ನಾವು ಮುಂಚೆಗೆ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ಇವೆಲ್ಲ ಫ್ರೈ ಆಗಿದ್ದಾವೆ, ಅದರಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿನೂ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅಷ್ಟವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಕ್ಯಾಬೇಜ್ ಚಟ್ನಿ ರೆಡಿ. ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ ಈಗ. ಹಾಗೆ ನಿಮಗೂ ಈ ಕ್ಯಾಬೇಜ್ ಚಟ್ನಿ ಇಷ್ಟವಾದರೆ ಒಂದು ಸಾರಿ ಟ್ರೈ ಮಾಡಿ, ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್.